ಬಗ್ಗೆ ಚೆನ್ನಾಗಿ ಗೊತ್ತಲ್ಲ ಸರ್. ಫಾಸ್ಟ್ ನನಗೆ 2 ನಿಮಿಷ ಪ್ಲೀಸ್. ಓನ್ಲಿ ಒನ್ ಸರ್. ಅದೇ ಈಗ ಸಿಡಬ್ಲ್ಯೂಎಂಎ ನಲ್ಲಿ ರಾಜ್ಯಕ್ಕೆ ಹಿನ್ನಡೆ ಆಗಿದೆ ಸರ್. ಈಗ ನೀರು ಬಿಡಲೇಬೇಕಾದಂತ ಪರಿಸ್ಥಿತಿ ಇದೆಯಾ ಈಗ? ನೋಡಿ, ಈಗ ಮುಖ್ಯಮಂತ್ರಿಗಳು ಒಂದು ಸರ್ವ ಪಕ್ಷಗಳ ಒಂದು ಸಭೆಯನ್ನು ಕರೆದಿದ್ದಾರೆ. ಆ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ. ನಮಗೆ ಈಗ ನೀರಿಲ್ಲ, ನಾವು ಅದಕ್ಕೆ ಅಪೀಲನ್ನು ಕೂಡ ಮಾಡುವಂಥ ನಿರ್ಣಯ ತೆಗೆದುಕೊಳ್ಬೋದು ಸುಪ್ರೀಂ ಕೋರ್ಟ್ನಲ್ಲಿ, ಆಮೇಲೆ ಸಿಡಬ್ಲ್ಯೂಎಂಎಲ್ಲಿ. ಈಗ ಸಂಕಷ್ಟ ಇದ್ದ ಸಂದರ್ಭದಲ್ಲಿ ನಮಗೆ ನೀರಿನ ಕೊರತೆ ಇದ್ದಾಗ ಇವತ್ತು ಏನು ಸಿಡಬ್ಲ್ಯೂಎಂಎ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಇದನ್ನು ಪಾಲನೆ ಮಾಡಲಿಕ್ಕೆ ಭಾಳ ಕಷ್ಟ ಆಗ್ತದೆ. ಯಾಕಂದರೆ ಬೆಂಗಳೂರು ಕುಡಿ ನೀರು ರೈತರಿಗೆ ಮತ್ತು ಬೇರೆ ಕುಡಿಯೋಕ್ಕೆ ನೀರಿಗೇ ನಮಗೆ 4 ತಿಂಗಳಿಗೆ ಅಷ್ಟೇ ಇದೆ, 4 ತಿಂಗಳು ಇರೋದು. ಹೀಗೆಲ್ಲ ಇರೋದ್ರಿಂದ ಸರ್ವಪಕ್ಷದ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ. ಈಗ ನೀರು ಬಿಡದೇ ಇದ್ರೆ ಅದನ್ನು ನೋಡೋಣ ಸುಪ್ರೀಂ ಕೋರ್ಟ್ಗೆ ಏನು ಅದ್ರ ಮೇಲೆ ಆ ಸಿಡಬ್ಲ್ಯೂಎಂಎ ಆರ್ಡರ್ ಮೇಲೆ ಅಪೀಲ್ಗೆ ನಮ್ಗೆ ಅವಕಾಶ ಇದೆ ಸುಪ್ರೀಂ ಕೋರ್ಟ್ನಲ್ಲಿ. ಪ್ರತಿ ಬಾರಿ ಕೂಡ ಈ ಥರದ ಮೀಟಿಂಗ್ ಆಗುತ್ತದೆ, ತಮಿಳುನಾಡು ಬರನೆ ಕೂಡ ತೀರ್ಪು ಬರುತ್ತೆ. ನೋಡಿ ಇದು ವಾದ ಪ್ರಶ್ನೆ ಬಂದಿಲ್ಲ. ಅದೆಲ್ಲವನ್ನು ಕೂಡ ನಮಗೆ ಮಾಹಿತಿಯನ್ನು ಸ್ಟ್ಯಾಟಿಸ್ಟಿಕ್ಸ್ ಏನಿದೆ, TMC ನೀರಿದೆ, ಏನಿದೆ, ಎಲ್ಲಿವರೆಗೆ ಆ ನೀರು ಇವತ್ತು ನಮಗೆ ಬೇಕಾಗ್ತದೆ, ಇದೆಲ್ಲವನ್ನು ಕೂಡ ಸರ್ವಪಕ್ಷ ಸಭೆಯಲ್ಲೂ ಕೂಡ ಇದು ಮಾಡ್ತೀವಿ. ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆನೂ ಕೂಡ ಮತ್ತೆ ಅಪೀಲ್ ಮಾಡಬೇಕಾಗಿದೆ, ಅಪೀಲು ಮಾಡ್ತೀವಿ. ಸುಪ್ರೀಂ ಕೋರ್ಟ್ನಲ್ಲಿ ಇದು ಮಾಡಬೇಕಾದ್ರೆ ಅದನ್ನು ಕೂಡ ಮಾಡ್ತೀವಿ. ಆದರೆ ಈಗ ನಾನು ಹೇಳೋದು ಸರಿಯಲ್ಲ. ಇವತ್ತು ಮುಖ್ಯಮಂತ್ರಿಗಳು ಏನು ಸಭೆ ಕರೆದಿದ್ದಾರೆ, ಆ ಸಭೆಯಲ್ಲಿ ಎಲ್ಲರ ಒಂದು ಅಭಿಪ್ರಾಯ ತೆಗೆದುಕೊಂಡು ಎಲ್ಲ ಪಕ್ಷದ ಲೀಡರ್ಸ್ ಇರ್ತಾರೆ, ಮಾಜಿ ಮುಖ್ಯಮಂತ್ರಿಗಳು ಇರ್ತಾರೆ, ಇಂದಿನ ಜಲಸಂಪನ್ಮೂಲ ಸಚಿವರುಗಳು ಇರ್ತಾರೆ, ಎಲ್ಲರೂ ಕೂಡಿ ಇವತ್ತು ಹೊಸ ನಿರ್ಣಯ ತೆಗೆದುಕೊಳ್ತಾರೆ. ಸರ್ವಪಕ್ಷ ಸಭೆ ಕರೆದಿದ್ದಾರೆ. ಈ ಸಭೆ ಕರೆದಿದ್ರು ಕೂಡ ಬಿಜೆಪಿ ಅವರು ಇವತ್ತು ಹೋಗಿ ಹೋರಾಟ ಮಾಡಿದ್ದಾರೆ. ಆ ಬಿಜೆಪಿ ಅವರು ಅಲ್ಲಿನೇ ಹೇಳ್ಬೋದಾಗಿತ್ತಲ್ಲ, ಸೆಂಟ್ರಲ್ ವಾಟರ್ ಕಮಿಷನು ಸಿಡಬ್ಲ್ಯೂಎಂಎಗೆ ಅಲ್ಲಿ ಇವರು ಏನು ಮಾಡ್ತಾಯಿದ್ರು ಅಲ್ಲಿ, ಅದಕ್ಕೆ ರಾಜಕೀಯ ಬಳಸಕ್ಕೆ ಹೋಗೋದಿಲ್ಲ. ಜಲ ನೆಲ ಭಾಷೆ ಬಂದಾಗ ನಾವೆಲ್ಲರೂ ಒಕ್ಕಟ್ಟಿರಬೇಕಾಗ್ತದೆ. ನಾನು ಈ ಹಂತದಲ್ಲಿ ಏನಾದರೂ ಮಾತಾಡಿ ಅದನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಅವರು ಕೂಡ ಕೇಂದ್ರ ಸಚಿವರುಗಳಿದ್ದಾರೆ, MPs ಇದ್ದಾರೆ, ಎಲ್ಲರೂ ಕೂಡ ಒತ್ತಾಯ ಮಾಡಬೇಕಾಗ್ತದೆ, ಹೋಗಿ ಮನವರಿಕೆ ಮಾಡಿಕೊಡ್ಬೇಕಾಗ್ತದೆ ಸೆಂಟ್ರಲ್ ವಾಟರ್ ಕಮಿಷನ್ಗೆ, ಕಾವೇರಿ ಮ್ಯಾನೇಜ್ಮೆಂಟ್ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಗೆ, ಸಿಡಬ್ಲ್ಯೂಎಂಎಗೆ ಮತ್ತು ಜಲಶಕ್ತಿ ಸಚಿವರಿಗೆ ಏನಿದ್ದಾರೆ ಅವರೆಲ್ಲರಿಗೂ ನಮ್ಮ MPs ಕೇಂದ್ರ ಸಚಿವರು ಕೂಡ ಮನವರಿಕೆ ಮಾಡಿಕೊಡ್ಬೇಕಾಗ್ತದೆ. ಸರ್, ಯಡಿಯೂರಪ್ಪ ಅವರು ಮತ್ತು SR ಕೃಷ್ಣ ಅವರು ಇದ್ದಂಥ ಸಂದರ್ಭದಲ್ಲಿ ಈ ಥರ ಘಟನೆಗಳೆಲ್ಲ ಆಗಿವೆ. ನಿಗದಿ ಮಾಡಿರುವಂಥದ್ದು ಪರಿಶೀಲನೆ ಮಾಡಬೇಕು ಅನ್ನೋ ಥರದ್ದು ಏನಾದರೂ ಅನ್ಸುತ್ತೆ? ನಾವು ಹೇಳಕ್ಕೆ ನಿಶ್ಚಿತವಾಗಿ ನಾವು ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಕೊಡಬೇಕಾಗ್ತದೆ. ನಮಗೆ ನೀರಿನ ಕೊರತೆ ಇದ್ದಾಗ ಬಿಡು ಅಂತ ಹೇಳೋದು ತಪ್ಪಾಗ್ತದೆ. ನಮ್ಮ ಹತ್ರ ಸರ್ಪ್ಲಸ್ ಇದ್ದಾಗ ನಾವು ಬಿಡಬೇಕಾಗ್ತದೆ. ನಾರ್ಮಲ್ ಇಯರ್ದಲ್ಲಿ ನಾವು 172 TMC ಬೆಳಗುಂದದಲ್ಲಿ ಬಿಡ್ತೀವಿ. ಏನ್ರಿ 192 ಇತ್ತು, 177 ಆಗಿದೆ ಈಗ ಇದು ಸಂಕಷ್ಟದ ಸೂತ್ರ. ಇದು ಸಂಕಷ್ಟದ ವರ್ಷಗಳಂತ ಏನಂತಾರೆ. ಆ ಸಂದರ್ಭದಲ್ಲಿ ನಾವು ಕ್ರೈಸಿಸ್ ಇರೋ ಸಂದರ್ಭದಲ್ಲಿ ಅದಕ್ಕೆ ಒಂದು ಗೈಡ್ಲೈನ್ಸ್ ಇದೆ, ಯಾವ ರೀತಿ ಇವತ್ತು ಸಂಕಷ್ಟ ತುಂಬ ಮಾಡಬೇಕು ಅದೆಲ್ಲ ಕೂಡ ನಾವು ಚರ್ಚೆ ಮಾಡ್ತೀವಿ. ನಾನು ಈಗಿನ ಹೇಳೋದಿಲ್ಲ, ರವಿವಾರ ದಿವಸ ಚರ್ಚೆ ಮಾಡಿ ಎಲ್ಲರ ಅಭಿಪ್ರಾಯ ತೊಗೊಂಡು ಮುಂದಿನ ಹೆಜ್ಜೆಯನ್ನು ಇಡ್ತೇವೆ. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಇಲ್ಲಪ್ಪ, ಒಂದು ಆಸ್ಟ್ರೇಲಿಯನ್ ಕನ್ಸುಲೇಟ್ ಉದ್ಘಾಟನೆ ಇದೆ, ಅದಾದಾಗ